ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಕೇಂದ್ರ. ಪ್ರತಿ ಕ್ವಿಂಟಾಲ್ಗೆ 1750 ರೂಪಾಯಿ ರೈತರಿಗೆ ಸಹಾಯಧನ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಕೇಂದ್ರದಿಂದ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಘೋಷಣೆಯಾಗಿದ್ದು ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನ್ನ ಮನವಿಗೆ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸಿದ್ದಾರೆ. ಬೆಂಬಲ ಬೆಲೆ ಘೋಷಿಸಿರುವ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರಹ್ಲಾದ್ ಜೋಶಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಈ ಕರ್ನಾಟಕದ ಮಾವು ಬೆಳೆಗಾರರಿಗೆಲ್ಲ ಈ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳ್ಕೊಂಡು ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಅಷ್ಟೇ. ಈಗ ಬೆಂಬಲ ಬೆಲೆ ಅಂತ ಹೇಳಿ 1750 ರೂಪಾಯಿ ನಿಗದಿ ಮಾಡಲಾಗಿದೆ. ಬಟ್ ಈ ವಿಷಯ ಏನು ಅಂತಂದರೆ, ಈ ಬಾರಿ ಮಾವು ಬೆಳೆಗಾರರು ಬಹಳ ನಷ್ಟದಲ್ಲಿದ್ದಾರೆ. ಒಂದು, ವಿಪರೀತವಾದಂಥ ಇಳುವರಿ ಈ ಸಲ. ಎರಡನೇದಾಗಿ ಅಂತ ಅಂದರೆ, ನಮ್ಮಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಭಾಳ ದೇಶಗಳು ಆ ಎಕ್ಸ್ಪೋರ್ಟ್ಗಳನ್ನು ತಡೆ ಹಿಡಿದಿವೆ. ಜಪಾನು, ಆಮೇಲೆ ನೇಪಾಳ ಅಂತ ದೇಶಗಳೆಲ್ಲ. ಯಾಕಂದರೆ ವಿಪರೀತವಾಗಿ ನಾವು ಈ ಪೆಸ್ಟಿಸೈಡ್ಸನ್ನೆಲ್ಲ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಏನೋ ಇದೆಯಂತೆ. ಆ ಕಾರಣಕ್ಕಾಗಿನೂ ಕೂಡ ಭಾಳ ನಷ್ಟದಲ್ಲಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ 1750 ರೂಪಾಯಿಯನ್ನು ಬೆಂಬಲ ಬೆಲೆ ಕೊಡ್ತಾ ಇರೋದು ಭಾಳ ಅನುಕೂಲ ಆಗುತ್ತೆ.